ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮತ್ತು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಬಳ್ಳಾರಿ ಮತ್ತು ವಿಜಯನಗರ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಔಷಧಿ ಸಸ್ಯ ಹಾಗೂ ಜೀವ ವೈವಿಧ್ಯದ ಕುರಿತು ಬಳ್ಳಾರಿ ಮತ್ತು ವಿಜಯನಗರ ವಿಭಾಗ ಮಟ್ಟದ ಅರಣ್ಯ ಅಧಿಕಾರಿಗಳ ಮತ್ತು ಮುಂಚೂಣಿ ಸಿಬ್ಬಂದಿಗಳ ಸಾಮರ್ಥ್ಯ ವರ್ಧನಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ವಿನಾಯಕ ವಿಘ್ನರಾಜ ಪ್ರಭು ಗಣನಾಯಕ ವಿನಾಯಕ ವಿನಾಯಕ ವಿಘ್ನರಾಜ ಪ್ರಭು ಶುಭೋದಯಕ. ಔಷಧಿ ಸಸ್ಯಗಳು ಹಾಗೂ ಅರಣ್ಯ ಇಲಾಖೆಗೂ ಏನು ನಿಕಟ ಸಂಬಂಧ? ನಿಕಟ ಸಂಬಂಧ ಏನಂದ್ರೆ, ಸುಮಾರು ಉಪಯೋಗಿಸುವಂಥ ಸಾವಿರಾರು ಗಿಡಗಳಲ್ಲಿ 242 ಗಿಡಗಳ ವಹಿವಾಟು 100 ಮೆಟ್ರಿಕ್ ಟನ್ಗಿಂತ ಜಾಸ್ತಿ ಇದೆ. 242 ಗಿಡಗಳಲ್ಲಿ ಸುಮಾರು 80% ಗಿಡಗಳ ಉತ್ಪನ್ನ ಕಾಡಿನಿಂದ ಬರ್ತಾ ಇದೆ. Variety is the spice of life, and variety is the spice of life, and don't put all your egg in one basket. So in situ conservation ಮತ್ತು ex situ conservation ಇದೆ. ನಮ್ಮ ಕಾಡಿನಲ್ಲಿ ಇರ್ತಕ್ಕಂಥ ರಿಸೋರ್ಸಸ್, ಬಯೋಡೈವರ್ಸಿಟಿ ರಿಸೋರ್ಸಸ್, ಯಾವ್ದು ರಿಸೋರ್ಸಸ್ ಇದಾವೆ, ಹೌ ಮೆನಿ ಆರ್ ದೇರ್, ಇಟ್ಸ್ ಐಡೆಂಟಿಫಿಕೇಶನ್, ಅವೇರ್ನೆಸ್ ಆ್ಯಂಡ್ ದಿ ಹೌ ಟು ಸಸ್ಟೈನಬಲಿ ಹಾರ್ವೆಸ್ಟ್ ಇಟ್. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಫೇಸ್ ಅಂದರೆ ನಮಗೆ ರೆವಿನ್ಯೂ ಆಸ್ ವೆಲ್ ಆಸ್ ಫಾರೆಸ್ಟ್ ಫ್ರಿಂಜ್ ವಿಲೇಜಸ್. ನಮ್ಮಲ್ಲಿ ಅವೇರ್ನೆಸ್ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಆದಮೇಲೆ ವಿ ಕ್ಯಾನ್ ಪ್ರೊಪಗೇಟ್ ದಿಸ್ ನಾಲೆಜ್ ಟು ಫ್ರಿಂಜ್ ವಿಲೇಜಸ್, ಫಾರ್ಮರ್ಸ್, ಸೊ ದಟ್ ದೇ ಕ್ಯಾನ್ ಗ್ರೋ ದಿಸ್ medicinal plants, sustain the livelihood in order to sustain the increase the employment opportunities. ಜೀವ ವೈವಿಧ್ಯತೆ ಏನಿದೆ, ನಿಮ್ಗೆ ಗೊತ್ತಿರೋ ಹಾಗೆ ಕೋಟ್ಯಾಂತರ ಜೀವರಾಶಿಗಳಿವೆ. ಈ ಜೀವರಾಶಿಗಳು ಒಂದರೊಂದಿಗೆ ನೇರವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಅವಲಂಬಿಸಿದೆ ಒಂದು ಸುಸ್ಥಿರ ಎಕೋಸಿಸ್ಟಮ್ ಡೆವಲಪ್ ಆಗಿದೆ. ನಾವು ಬೆಳ್ತಕ್ಕಂಥ ಎಲ್ಲ ಸಸ್ಯಗಳಲ್ಲೂ ಔಷಧಿ ಗುಣಮಟ್ಟಗಳು ಪ್ರತಿ ಗಿಡಗಳಲ್ಲೂ ಇರ್ತದೆ. ಆ ಸಸ್ಯದಲ್ಲಿ ಉಪಯೋಗ ಬರ್ತಕ್ಕಂಥ ಸ್ಥಳೀಯ ಪ್ರಭೇದಗಳನ್ನ ನಾವು ಪ್ರಯತ್ನ ಮಾಡಿ ಎಕ್ಸಿಕ್ಯೂಟಿವ್ ಪ್ರಯತ್ನಗಳನ್ನ ನಾವು ಮಾದರಿ ನೀಡ್ತಕೊಳ್ಳೋದನ್ನ ಅಳವಡಿಸ್ಕೊಂಡ್ರೆ ಈ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಒಂದು ಅರ್ಥ ಸಿಗ್ತದೆ. 1000 ವರ್ಷದಿಂದನೇ ಚರಕ ಮತ್ತು ಸುಶ್ರುತ ಅವರು ಈ ಔಷಧಿ ಸಸ್ಯಗಳ ಬಗ್ಗೆ ಹೇಳಿದ್ದಾರೆ. ಆದರೂ ನಮ್ಮ ಇಲಾಖೆಯಲ್ಲಿ ಔಷಧಿ ಸಸ್ಯಗಳಂತ ಲಾಸ್ಟ್ ಪ್ರಿಫರೆನ್ಸ್ ಕೊಟ್ಟಿದೆ. ಯಾವುದೇ ನರ್ಸರಿನಲ್ಲೂ ನಾವು ಔಷಧಿ ಸಸ್ಯಗಳ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನೆಡುವಂಥ ಸಸ್ಯಗಳ ಜೊತೆಗೆ ಔಷಧಿ ಸಸ್ಯಗಳನ್ನು ನೆಟ್ಟರೆ ಮುಂದಿನ ಪೀಳಿಗೆಗೆ ಮತ್ತು ಅವುಗಳ ವೃದ್ಧಿಯಾಗಲಿಕ್ಕೆ ಸಹಕಾರಿಯಾಗುತ್ತೆ. ಅರಣ್ಯಕ್ಕೂ ಮತ್ತು ಆಯುಷ್ಗೂ ಅವಿನಾಭಾವ ಸಂಬಂಧ ಇದೆ. ಅರಣ್ಯ ಬಿಟ್ಟು ಔಷಧಿಗಳಿಲ್ಲ, ಔಷಧಿ ಗಿಡಗಳನ್ನು ಬಿಟ್ಟು ಜೀವ ವೈವಿಧ್ಯತೆ ಇಲ್ಲ. ಎಲ್ಲಿ ಗಿಡಗಳಿರುತ್ತೆ ಅಲ್ಲಿ ಜೀವ ವೈವಿಧ್ಯತೆ, ಪಕ್ಷಿ ಪ್ರಾಣಿಗಳು ಇದ್ದೇ ಇರುತ್ತೆ. ಎಲ್ಲಿ ಗಿಡಗಳಿರೋದಿಲ್ಲೋ ಪಕ್ಷಿ ಪ್ರಾಣಿಗಳು ಸಹಿತ ನಶಿಸಿ ಹೋಗ್ತವೆ. ಹೀಗೆ ಫಾರೆಸ್ಟ್ಗೂ ಮತ್ತು ಆಯುಷ್ ಡಿಪಾರ್ಟ್ಮೆಂಟಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂತಂದರೆ ಫಾರೆಸ್ಟ್ನಲ್ಲಿ ಇರ್ತಕ್ಕಂಥ ಏನು ನಮ್ಮ ಔಷಧಿ ಗಿಡಮೂಲಿಕೆಗಳು ಏನಿದ್ದಾವೆ ಅವೇನ ನಾವು ಆಯುಷ್ ಚಿಕಿತ್ಸಾ ಪದ್ಧತಿಯಲ್ಲಿ ನಾವು ತಗೊಂಡು ಬಳಸ್ತಾ ಇದ್ದೀವಿ. ಪ್ರತಿ ವರ್ಷ ಭಾರತ ದೇಶದಲ್ಲಿ 10,000 ಕೋಟಿ ರೂಪಾಯಿಯಷ್ಟು ದುಡ್ಡು ಇದರಿಂದ ವರಮಾನ ಬರ್ತಾ ಇದೆ ಅಂತೇಳಿ. 10,000 ಅಂತಂತ ಹೇಳಿದ್ರೆ ಕರ್ನಾಟಕಕ್ಕೆ ತಗೊಂಡ್ರೆ ಬಹುಶಃ /30 ಮಾಡಿದ್ರು ಕೂಡ 1000ರಿಂದ 2,000 ಕೋಟಿ ರೂಪಾಯಿ ವರಮಾನ ಇಲ್ಲಿಂದ ಬರಬೇಕು. ಆದರೆ ಅರಣ್ಯ ಇಲಾಖೆಯಿಂದ ನಾವು ವರಮಾನವನ್ನು ನೀಡ್ತಾ ಇರೋದು, ಸರ್ಕಾರಕ್ಕೆ ನಾವು ವರಮಾನವನ್ನು ರೆವಿನ್ಯೂನ ಕೊಡ್ತಾ ಇರೋದು ಕೇವಲ 300 crores ಸಾಹೇಬ್ರ ಪ್ರಕಾರ. ಇದು ಎಲ್ಲಿಂದ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ, ನಮ್ಮ ರೋಲ್ ಏನು? 80% ಅರಣ್ಯ ಪ್ರದೇಶದಿಂದ ಔಷಧೀಯ ಸಸ್ಯಗಳು ಹೋಗ್ತಾ ಇದೆ. ಈ ಒಂದು ಡ್ರೈ ಝೋನ್ ಏರಿಯಾದಲ್ಲಿ ಸುಮಾರು 320 ಸಸಿಗಳನ್ನು, ಔಷಧೀಯ ಸಸಿಗಳನ್ನು ಒಂದು ಕಡೆ ತಂದು ವನವೈಭವ ಅಂತಕ್ಕಂಥ ಒಂದು ಕೃತಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ನಾಗರಾಜ್ KM ಸರ್ ಅವರು ಆ ಒಂದು ಕೃತಿಯನ್ನ ಮಾನ್ಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾವು ಗಿಡ ಮರಗಳನ್ನು ಬೆಳೆಸಿದ್ರೆ ನಮ್ಗೆ ಆಕ್ಸಿಜನ್ ಬಂದ್ಬಿಡುತ್ತೆ ಅಂತ, ಹೌದು, ನಿಜ, ಒಪ್ಕೋತೀನಿ. ಆದ್ರೆ ಇತ್ತೀಚಿನ ಒಂದು ಸಂಶೋಧನೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ತಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ನಾವು ಏನು ಉಸಿರಾಡ್ತಾ ಇದೀವೋ ಆಕ್ಸಿಜನ್
ಇದರಲ್ಲಿ 50% ಹೆಚ್ಚು ಆಕ್ಸಿಜನ್ ಬರ್ತಾ ಇರೋದು ನೆಲದ ಮೇಲೆ ಇರ್ತಕ್ಕಂಥ ಗಿಡಮರಗಳಿಂದ ಅಲ್ಲ, ಸಮುದ್ರದಲ್ಲಿ ಇರ್ತಕ್ಕಂಥ ಫೈಟೋಪ್ಲಾಂಕ್ಟಾನಿಸ್ ಇಂದ ಅಂತ. ಅಂದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ಈ ಜಲಚರ ಸಸ್ಯಗಳೇನಿದೆ, ನೀರಿನಲ್ಲಿ ಇರ್ತಕ್ಕಂಥ ಸಸ್ಯಗಳೇನಿದೆ, ಅದು ಕೂಡ ಕೆಲವು ವಿಜ್ಞಾನಿಗಳು ಇನ್ನೂ ವಾದ ಮಾಡ್ತಾ ಇದ್ದಾರೆ 50 ಅಲ್ಲ 60-70% ಕೂಡ ಅವುಗಳಿಂದಲೇ ಆಕ್ಸಿಜನ್ ಬರ್ತಾ ಇದೆ ಅಂತ. ಜೀವವೈದ್ಯ ಪಾರಂಪರಿಕ ತಾಣ ಅಂತ ಹೇಳಿ ಸೆಕ್ಷನ್ 37 ಅಂಡರ್ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ನಾವು ಇದನ್ನ ಘೋಷಣೆ ಮಾಡ್ತೀವಿ. ಏನಿದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಒಂಥರ ಯುನೀಕ್ ಏರಿಯಾಸ್. ಅದು ವಿಶೇಷ ಭೌಗೋಳಿಕ ಪ್ರದೇಶವನ್ನ ಹೊಂದಿರುವಂತಹ ಪ್ರದೇಶಗಳನ್ನ ನಾವು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಜೀವದ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ತೀವಿ. ಇದರಲ್ಲಿ ಏನು ವಿಶೇಷತೆ ಇರುತ್ತೆ ಅಂತ ಕೇಳ್ಬೋದು ನೀವು. ನೋಡಿ, ಇದನ್ನು ಹಾಕಿದೀವಿ ಇವಾಗ ಏರಿಯಾಸ್ ವಿಚ್ ಹ್ಯಾವ್ ಯೂನಿಕ್ ಲ್ಯಾಂಡ್ಸ್ಕೇಪ್, ವಿಶೇಷವಾದಂತಹ ಒಂದು ಭೂ ಪ್ರದೇಶಗಳನ್ನು ಹೊಂದಿರುವಂತಹ ಪ್ರದೇಶಗಳಿರ್ಬೋದು, ಅಥವಾ ವಿಶೇಷವಾದಂತಹ ತಳಿಗಳು, ಪ್ರಾಣಿ ತಳಿಗಳು ಅಥವಾ ಸಸ್ಯ ತಳಿಗಳನ್ನು ಹೊಂದಿರುವಂತಹ ಪ್ರದೇಶಗಳಿರ್ಬೋದು. ಇವುಗಳನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡ್ತೀವಿ ನಾವು. ಯಾವುದೇ ಜೀವ ಅಂದರೆ ಪ್ರಾಣಿ, ಪಕ್ಷಿ, ಸಸ್ಯ, ಯಾವುದೇ ಸಣ್ಣ ವಸ್ತು ಆಗಲಿ, ಸಣ್ಣ ಕೀಟ ಆಗಲಿ, ಯಾವುದೇ ನಮ್ಮ ಬಯೋರಿಸೋರ್ಸ್ ಬಗ್ಗೆ ಯಾರೇ ಸಂಶೋಧನೆ ಮಾಡಿದ್ರು, ಸಂಶೋಧನೆ ಮಾಡಬೇಕಾದ್ರೂ ಈ ನಮ್ಮ ಮಂಡಳಿ ಅಥವಾ ಪ್ರಾಧಿಕಾರದ ಅರ್ಜಿಯನ್ನು ಸಲ್ಲಿಸಬೇಕು. ಬಯೋರಿಸೋರ್ಸ್ ಕಂಪನೀಸ್ ಅವರು ಮಾರಾಟ ಮಾಡಬೇಕಾದ್ರೆ ಅವರ ಲಾಭದಲ್ಲಿ ನಮಗೆ 3%, 2% ದುಡ್ಡು ಕೊಡಬೇಕಾಗುತ್ತೆ. ಆ ದುಡ್ಡು ಕಲೆಕ್ಟ್ ಮಾಡಿರೋ ದುಡ್ಡನ್ನು ಸ್ಟೇಟ್ ಮಂಡಳಿ, ನಮ್ಮ ಬಯೋಡೈವರ್ಸಿಟಿ ಬೋರ್ಡ್ ಇರ್ಬೋದು ಅಥವಾ NB ಆಗಿದ್ರು ಆ ಹಣನ ವಾಪಸ್ ಅವರು ಸಪೋಸ್ ಒಂದು 100 ರೂಪಾಯಿ ಅವ್ರು ಕಲೆಕ್ಟ್ ಮಾಡಿದ್ರೆ 100 ರೂಪಾಯಲ್ಲಿ 2.5 ರೂಪಾಯಿ ಅವ್ರು ಇಟ್ಕೊಂಡು ಇನ್ನು ಮಿಕ್ಕಿದ ಹಣ ಪೂರ ಬಯೋಡೈವರ್ಸಿಟಿ ಬೋರ್ಡ್ ಬರುತ್ತೆ. ನಾವು ಅದರಲ್ಲಿ 2.5 ರೂಪಾಯಿ ಅದು ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಇಟ್ಕೊಂಡು ಇದು 95 ರುಪೀಸು ಎಲ್ಲಿ ಸೋರ್ಸ್ ಇತ್ತು ಅಲ್ಲಿ ನಾವು ಅದನ್ನ ಬಳಸ್ಕೋಬೇಕಾಗುತ್ತೆ. ಅಗ್ರಿಕಲ್ಚರ್ ಪೀರಿಯಡ್ ಹೇಗಿತ್ತು, ಆಮೇಲೆ ಕಾಂಗ್ರೆಸ್ ಬಂದ್ಮೇಲೆ ಅಂದ್ರೆ ಗಿಡ ಬಂದ್ಮೇಲೆ ಹೆಂಗಾಗಿದೆ ಅದು ವೆಟ್ಲ್ಯಾಂಡ್ ಇಕೋಸಿಸ್ಟಮ್, ಇದು ಹೇಗಿತ್ತು ಅಂದ್ರೆ ಸೋ ಬ್ಯೂಟಿಫುಲ್ ಅಂಡ್ ವಿ ವರ್ ಗಿವಿಂಗ್ ದಿ ಸ್ಟೇಟಸ್ ಆಫ್ ಲಕ್ಷ್ಮಿ ಅಂಡ್ ಸರಸ್ವತಿ ಫಾರ್ ದಿ ಲೋಟಸಸ್. ಅಡಿಗೆ ಮನೆಯೊಳಗೆ ಉಪಯೋಗಿಸುವಂತ ಔಷಧಿಗಳು ಒಂದು ಆರೋಗ್ಯವನ್ನು ಕಾಪಾಡ್ತಾವ, ಇನ್ನೊಂದು ಡಿಸೀಸ್ಗಳನ್ನ ಅಲ್ಲ ರೋಗಗಳನ್ನ ಬರದೇ ಇರುವಂತ ತಡೀತಾವ. ರಾಶಿವನಕ್ಕೆ ಹೋಗಿ ನವಗ್ರಹನ ಹೋಗ್ರಿ, ನಿಮ್ದು ಯಾವ್ದು ರಾಶಿ ಐತಿ ತಿಳ್ಕೊಳ್ಳಿ. ಆ ರಾಶಿ ಗಿಡದ ಕೆಳಗೆ ಒಂದು 10 ನಿಮಿಷ ಕೂಡ್ರಿ. ಪತ್ತೆ ಸತಿ ಗದಾರ್ಥಸ್ಯ ಕಿಮೌಷಧ ನಿಶೇವನೆ, ಪತ್ತೆ ಅಸತಿ ಗದಾರ್ಥಸ್ಯ ಕಿಮೌಷಧ ನಿಶೇವನೆ. ಅಂದ್ರೆ ನಾವು ಪತ್ತೆಯನ್ನ ಮಾಡ್ತಿದ್ರ ಔಷಧಿಗಳು ಬೇಡ, ನಾವು ಪತ್ತೆ ಮಾಡಂಗಿಲ್ಲ ಅಂದ್ರೂ ಔಷಧಿಗಳು ಬೇಡ, ತಗೊಂಡು ಏನು ವೇಸ್ಟ್. ನಾವು ಪತ್ತೆ ಮಾಡಬೇಕು. ಪತ್ತೆ ಅಂದ್ರೆ ಹಿತವಾಗಿ ಮಿತವಾಗಿ. ಮಸಲ್ ಬಲ್ಕ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಜನರಲ್ ಡೆಬಿಲಿಟಿ ಯಾರು ತುಂಬಾ ವೀಕ್ನೆಸ್ ಇದೆ ಅಂತವ್ರುಗಳಿಗೆ ಇದನ್ನ ಕೊಡ್ತಾರೆ. ಹಂಗಾಗಿ ಇದು ಬಲ್ಯ ಅಂತ ನಾವು ಹೇಳ್ತೀವಿ. ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಫ್ಲೇಕ್ಸ್ ಅಂದ್ರೆ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಈ ತರದ ಹಣ್ಣುಗಳು ಇದು ಇರ್ಬೋದು. ಅದೇ ತರ ನಿಮ್ಮ ಅಂಕೋಲೆ ಹಣ್ಣು ಅಂತ ಕರಿತೀವಿ, ಇದರಲ್ಲಿ ಅಮಾರಸ್ ಅಂತ ಇದೆ, ಮಡ್ರಾಸ್ ಪಟ್ನನ್ಸಿಸ್ ಅಂತ ಬರ್ತದೆ. ಈ ತರದ ಬಹಳಷ್ಟು ಸ್ಪೇಸಿಸ್ ಗಳು ಬರುತ್ತೆ. ಆದ್ರೆ ಎಲ್ಲಾ ಸ್ಪೇಸಿಸ್ ಗಳನ್ನು ಕೂಡ ನಾವು ಲಿವರ್ ಡಿಸೀಸಸ್ ಅಲ್ಲಿ ಅಂದ್ರೆ ಯಾರಿಗೆ ಜಾಂಡಿಸ್ ಆಗಿರ್ತದೆ ಬೆಟ್ಟದ ನಲ್ಲಿಯನ್ನೇ ಅದನ್ನ ನಾವು ಅಮೃತ ಫಲ ಅಂತ ಕರಿತೀವಿ. ಅಮೃತ ಫಲ ಅಂದ್ರೆ ನಮ್ಮ ಕೂದಲಿಂದ ಹಿಡಿದು ಕಾಲ್ವರೆಗೂ ಯಾವುದೇ ತರದ ಕಾಯಿಲೆಗಳನ್ನ ಹೇಳಿದ್ರು ಕೂಡ ಬೆಟ್ಟದ ನಲ್ಲಿಯನ್ನ ಬಳಸಿ ನಾವು ಗುಣ ಮಾಡ್ಕೋಬಹುದು.